ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗೇಶ್ ಅಂದ್ಬಿಟ್ಟು ಎಲ್ಲಾ ಪ್ರೀತಿಯಿಂದ ಜನ ಕರೆಯೋದು ಜೂನಿಯರ್ ಚಿಕ್ಕಣ್ಣ ಅಂತಾನೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇವಾಗ ಒಬ್ರು ಸ್ನೇಹ ಮಾಡೋದಕ್ಕೆ ದುಡ್ಡು ಇಂಪಾರ್ಟೆಂಟ್ ಆಗುತ್ತಾ? ದುಡ್ಡೇನ್ ಇಂಪಾರ್ಟೆಂಟ್ ಅಲ್ಲ ಬ್ರೋ. ಈಗ ನೀನು ನಮಗೆ ಈಗ ಬಂದು ಕೇಳಿದೆ, ಅಣ್ಣ ನಿಮ್ ಜೊತೆ ಒಂದ್ ವಿಡಿಯೋ ಮಾಡ್ಬೋದು, ಇಲ್ಲೇ ಸ್ನೇಹ ಬೆಳೆದೋತು. ಅಣ್ಣ ಅಂದ್ಬಿಡ್ಲೆ ಒಂದು ಪ್ರೀತಿ ವಿಶ್ವಾಸ ಸಿಕ್ಕರೆ ಸಾಕು, ಅದೇ ಸ್ನೇಹ. ಫ್ರೆಂಡ್ಶಿಪ್ ನಲ್ಲಿ ದುಡ್ಡು ಅನ್ನೋದು ಏನೇ ಇರಬಾರ್ದು. ಯಾಕೆಂದ್ರೆ ಫ್ರೆಂಡ್ಶಿಪ್ ಅಂದ್ಮೇಲೆ ಅದು ಒಂಥರ ಇದು ಇದ್ದಂಗೆ ಸಂಬಂಧ. ಆ ಸಂಬಂಧ ಯಾವತ್ತೂ ಕಳ್ಕೊಬಾರ್ದು. ದುಡ್ಡಿಗೋಸ್ಕರ ಫ್ರೆಂಡ್ಶಿಪ್ ಯಾವತ್ತು ದೂರ ಮಾಡ್ಕೋದು ಅಂತ ಹೇಳ್ತೀನಿ ನಾನು. ಇವಾಗ ದುಡ್ಡಿಗೋಸ್ಕರ ಮತ್ತೆ ಇನ್ನೊಂದಕ್ಕೋಸ್ಕರ ಫ್ರೆಂಡ್ಸಿಗೆ ಮೋಸ ಮಾಡೋದು, ಮತ್ತೆ ಕರೆಸಿ ಏನೋ ಒಂದು ಕೊಲೆ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅಂತರ ಫ್ರೆಂಡ್ಸ್ ಅಲ್ಲ, ನನ್ ಪ್ರಕಾರ ಹೇಳ್ಬೇಕಂತ ಅಂತ ಫ್ರೆಂಡ್ಸ್ ಅಲ್ಲ, ಅಂತ ಸ್ನೇಹ ಯಾರು ಮಾಡಕ್ ಹೋಗ್ಬಾರ್ದು, ಅಂತರಿಂದ ದೂರ ಇರ್ಬೇಕಂತ ಹೇಳ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ, ಸ್ನೇಹದೊಳಗೆ ದುಡ್ಡು ಯಾಕೆ ಬರ್ತಾ ಇದೆ ಅಂದ್ರೆ, ಮೊದಲು ನಮ್ಮಿಂದನೇ ತಪ್ಪಾಗ್ತಾ ಇರೋದು. ಯಾಕಂದ್ರೆ ಫ್ರೆಂಡ್ಶಿಪ್ ಒಳಗೆ ನಾವು ದುಡ್ಡು ಕೊಟ್ಟು ಅವರಿಗೆ ನಾವು ಕೊಡ್ತಾ ಕೊಡ್ತಾ ಅವ್ರಿಗೆ ಇನ್ನೂ ಉತ್ಸಾಹ ನಾವು ಮಾಡಿಕೊಟ್ಟ ಅಂದ್ರೆ, ಅಲ್ಲಿ ಅವ್ರಿಗೆ ನಮ್ಮ ಹತ್ರನೇ ಬಿಟ್ರೆ ಇನ್ ಯಾರ ಹತ್ರ ಕೇಳಕ್ ದುಡ್ಡು ಇರೋದಿಲ್ಲ, ಹೌದಾ? ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಅವ್ರನ್ನೂ ಒಂದು ಬೆಳವಣಿಗೆಗೆ ಹಚ್ಚಿ ನಾವು ಬೆಳವಣಿಗೆ ಆಗ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗಿದ್ದಾಗ ಮಾತ್ರ ಸ್ನೇಹ ಒಳ್ಳೆ ಚೆನ್ನಾಗಿರುತ್ತೆ. ಬಟ್ ಅದಾದ್ಮೇಲೆ ಯಾವುದೇ ರೀತಿ ಅಫೇರ್ ಆಗಲ್ಲ. ಈಗ ಅವನು ಒಂದೇ ಸ್ಥಾನದಾಗಿದ್ದಂದ್ರೆ, ನಾನು ಒಂದ್ ಸ್ಥಾನದಾಗಿದ್ದಂದ್ರೆ, ಅವ್ನ್ ಯಾಕೆ ನನ್ನ ಹತ್ರ ಕೇಳ್ತಾನೆ? ಅವನು ನನ್ ಜೊತೆಗೆ ಇರ್ತಾನೆ, ನಾವು ಇಬ್ರು ಚೆನ್ನಾಗಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸ್ನೇಹಕ್ಕೆ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ. ದುಡ್ಡೇನ್ ಇಂಪಾರ್ಟೆಂಟ್ ರೀ, ಯಾರ್ ಬೇಕಾದ್ರೆ ಇದು ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಪ್ರತಿಯೊಬ್ರು ಈಗ ಅವನು ಒಂದು ಹುಡುಗ ಅಲ್ಲಿ ಚಿಂದ ಆರಿಸಿ ದುಡಿತಾನೆ, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ಆ ಮನುಷ್ಯನಿಗೆ ಏನ್ ದುಡ್ದು ನಾವು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್. ಎಲ್ಲಾರು ತಿನ್ನೋದು ಒಂದೇ ಅನ್ನನ ಅಲ್ವಾ? ಅದಕ್ಕೋಸ್ಕರ ಮನುಷ್ಯ ಒಂದೇ ತರನೇ ಇರ್ಬೇಕು, ಜಾತಿ ಭೇದ ನಮ್ಮ ಹತ್ರ ಏನಿಲ್ಲ. ಯಾಕಂದ್ರ ತಿಳ್ಕೊಂಬಿಡಿ, ಇವತ್ತು ನಾವ್ ಅಭಿ ಸರ್ಕಲ್ ಬಂದ್ರೆ ನಮ್ ಹುಡುಗರೆಲ್ಲ ಮಾತಾಡ್ಸ್ತಾರ ಅಂದ್ರೆ, ನಮ್ಮ ಹತ್ರ ಒಳ್ಳೆ ಗುಣ ಇರೋದ್ರಿಂದ, ನಮ್ಮ ಹತ್ರ ಒಳ್ಳೆ ಸ್ನೇಹ ಇರೋದ್ರಿಂದ ಅಷ್ಟೇ. ನಿಮ್ ಪ್ರಕಾರ ಸ್ನೇಹ ಅಂದ್ರೆ ಏನು? ಸ್ನೇಹ ಅಂದ್ರೆ ಯಾವಾಗ್ಲೂ ಜೊತೆ ಇರೋದು. ಮತ್ತೆ ಸ್ನೇಹ ಅಂದ್ರೆ ಯಾರನ್ನ ಅಲ್ಲಿ ಯಾವತ್ತೂ ಬಿಟ್ಕೊಳ್ಬಾರ್ದು, ಸ್ನೇಹ ಅಂತ ಮಾಡಿದ್ರೆ ಒಂದ್ಸಲಿ. ಮತ್ತೆ ಎಂತ ಕಷ್ಟ ಸಮಯದಲ್ಲೂ ಸ್ನೇಹ ಯಾರು ಬಿಟ್ಟವ್ರು ಜೊತೆಗೆ ಹುಡುಗರು ಯಾವತ್ತೂ ಬಿಟ್ಟವಲ್ಲ. ನಿಮಗೆ ಪ್ರಾಣಕ್ ಪ್ರಾಣ ಕೂಡ ಸ್ನೇಹಿತರು ಇದಾರ? ಅದಾರ ಮಾವ. ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಹೆಸರು ಹೇಳ್ಬೋದಾ? ಅಜಯ್, ಮತ್ತೆ ರಾಜ, ಇನ್ನ ಬಾಳ ಹುಡ್ರ ಅದಾರ, ಅಷ್ಟೇ ಹೇಳಕ್ ನನಗಿಲ್ಲ. ನಿಮ್ ಪ್ರಕಾರ ಸ್ನೇಹ ಅಂದ್ರೆ ಏನು? ಸ್ನೇಹ ಅಂದ್ರೆ ನಮ್ ಪ್ರಕಾರ ನಾವು ಫ್ರೆಂಡ್ಶಿಪ್ ಅಂದ್ರೆ ಎಂತ ಜಗಳ ಬಂದ್ರು ಬಿಟ್ಕೊಡೋದಂತ ಸ್ನೇಹ. ಮತ್ತೆ ಈಗ ಯಾರ ಇದ್ದು ಹೊಡೆದಾಡಕ್ ಬಂದ್ರೆ ಅವ್ರು ಬಿಡ್ಸೇನೋದು. ನಿಮ್ ಹೆಸರು? ಗೋವರ್ಧನ್. ಸ್ನೇಹ ಅಂದ್ರೆ ಏನು ನಿಮ್ ಪ್ರಕಾರ? ನಮ್ ಪ್ರಕಾರ ಸ್ನೇಹ ಅಂದ್ರೆ ಒಂಥರ ಪ್ರೀತಿಂತ ಜಾಸ್ತಿ ಸ್ನೇಹ. ಸ್ನೇಹಕ್ಕೋಸ್ಕರ ಏನ್ ಮಾಡಕ್ ಕರೀರಿದ್ದೀರ? ಸ್ನೇಹಕ್ಕೋಸ್ಕರ ಏನಾರ ಮಾಡ್ಬೋದು, ಅವ್ರು ಏನ್ ಕೇಳ್ತಾರೆ ಅದನ್ನೇ ಕೊಡ್ಬೋದು. ಪ್ರೀತಿ ಮುಖ್ಯನಾ ನಿಮ್ಗೆ ಸ್ನೇಹ ಮುಖ್ಯನಾ? ಸ್ನೇಹನ ಮುಖ್ಯ. ಯಾಕೆ ಸ್ನೇಹನೇ ಯಾಕೆ ಮುಖ್ಯ? ಅವ್ರು ಒಂದ್ ಟೈಮ್ ಇರ್ತಾರೆ, ಒಂದ್ ಟೈಮ್ ಇರೋದಿಲ್ಲ. ಸ್ನೇಹ ಅಂದ್ರೆ ಯಾವಾಗಾರ ಇರ್ಬೋದು. ನಿಮ್ ಜೊತೆ ಯಾವತ್ತಾದ್ರೂ ನಿಮ್ ಸ್ನೇಹಿತರು ನಿಂತ್ಕೊಂಡಿದಾರ ಯಾವ್ದಾರ ಕಷ್ಟದ ಟೈಮ್ ಅಲ್ಲಿ? ನಿಂತ್ಕೊಂಡಿದ್ದಾರೆ. ನಿಮ್ ಹೆಸರು? ಪ್ರಶಾಂತ್. ಇವಾಗ ಬೆಸ್ಟ್ ಫ್ರೆಂಡ್ ಅಂತ ಮಾಡ್ಕೊಂತಿರಲ್ಲ, ಅವರಲ್ಲಿ ಯಾವ ಒಂದು ಕ್ವಾಲಿಟಿ ನೋಡಿ ನೀವು ಬೆಸ್ಟ್ ಫ್ರೆಂಡ್ ಆಗಿರ್ತಾರ ಅವ್ರಿಗೆ? ನಮ್ಮಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲಾ ತರದ ಕ್ವಾಲಿಟಿ ಇರ್ತೈತಿ. ಯಾವ ತರ ಅಂದ್ರೆ, ಈಗ ರಾತ್ರಿ 12 ಗಂಟೆ ದುಡ್ಡು ಬೇಕಾಗಿರುತ್ತೆ ನಮಗೆ, ಫೋನ್ ಮಾಡಿದ್ರೆ ಹಾಕ್ತಾರೆ. ಹೆಣ್ಮಕ್ಳಾರ ಯಾರು ಹಾಕಲ್ರಿ, ರೆಸ್ಪಾನ್ಸ್ ಮಾಡಲ್ಲ. ಹಾಕಿರಲ್ ಗುರು. ಮತ್ತೆ ಏನ್ ಮಾಡ್ತೀರಾ? ಮತ್ತೆ ಅವರಲ್ಲಿ ಒಳ್ಳೆ ಗುಣ, ನಮ್ಗೆ ಒಂದ್ ಪಾರ್ಟಿಗೆ ಹೋರ ಕರ್ಕೊಂಡು ಹೋಗ್ತಾರೆ. ಹೊರಮಳೆ ಬಂದು ಕಾಲೇಜಿಗೆ ಹೋರ ಬಿಟ್ಟೋಗಲ್ಲ. ಕಾಲೇಜಲ್ಲಿ ಬಂಕ್ ಮಾಡಕಾರ ಕೂಡ ಜೊತೆಗೆ ಬಂಕ್ ಮಾಡಿದ್ವಿ ನಾವೆಲ್ಲ. ಫ್ರೆಂಡ್ಶಿಪ್ ಒಳ್ಳೆ ಚೆನ್ನಾಗೈತಿ. ಈಗ ಹುಡುಗಿಯರ್ ಬೆಸ್ಟ್ ಫ್ರೆಂಡ್ ಬೇಕಾ ನಿಮ್ಗೆ, ಹುಡುಗರು ಬೆಸ್ಟ್ ಫ್ರೆಂಡ್ ಬೇಕಾ? ನಮಗೆ ಹುಡುಗಿರ್ ಏನ್ ನೋ ಎಂಟ್ರಿ, ಓನ್ಲಿ ಬಾಯ್ಸ್. ಅಚ್ಚಾ. ನಿಮ್ ಹೆಸರು? ಅಜಯ್. ಸ್ನೇಹ ಅಂದ್ರೆ ನಿಮ್ ಪ್ರಕಾರ? ಸ್ನೇಹ ಅಂದ್ರೆ ನಾವು ಎಲ್ಲಾ ಹುಡುಗ್ರ ಜೊತೆಗೂ ಹೊಂದ್ಕೊಂಡು ಚೆನ್ನಾಗಿ ಹೋದೆ ಸ್ನೇಹ. ಈಗ ನಾವು ಫಸ್ಟ್ PUC SSLC ಇದ್ದಾಗ ನಮ್ ಫ್ರೆಂಡ್ಸ್ ಎಲ್ಲ ಜಾಲಿಯಾಗಿ ಜೊತೆಗಿದ್ರು. ಈಗೆಲ್ಲ ಬೇರೆ ಊರಿಗೆ ಓದಕ್ಕೆ ಹೋಗಿದ್ದಾರೆ. ಈ ಸ್ನೇಹ ಇಲ್ದಕ್ಕೆ ಒಂಥರ ಬೇಜಾರಾಗಿದೆ. ನನ್ ಫ್ರೆಂಡ್ಸ್ ಎಲ್ಲ ಬಹಳ ಒಳ್ಳೆಯವರು. ಒಟ್ನಲ್ಲಿ ನಮ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್.